ಸ್ನೇಹಿತರೆ, ಇವತ್ತು ನಾವು ಕ್ರೋಮ್ ಬ್ರೌಸರ್ನಲ್ಲಿ ನಮ್ಮ ಒಂದು ಲೈಫ್ ಟೈಮ್ ಹಿಸ್ಟ್ರಿನ ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ನಮ್ಮ ಒಂದು ಕ್ರೋಮ್ ಬ್ರೌಸರ್ನ ನಾವು ತುಂಬಾ ದಿನದಿಂದ ಯೂಸ್ ಮಾಡ್ತಾ ಇದ್ದೀವಿ. ಅಲ್ಲಿ ಡಿಲೀಟ್ ಮಾಡಿದ್ರು ಕೂಡ ಕೆಲವು ದಿನಗಳ ಹಿಸ್ಟ್ರಿ ಮಾತ್ರ ಡಿಲೀಟ್ ಆಗ್ತಾ ಇದೆ, ಅಥವಾ ಕೆಲವು ಸಮಯದ ಹಿಸ್ಟ್ರಿ ಮಾತ್ರ ಡಿಲೀಟ್ ಆಗ್ತಾ ಇದೆ. ಸಂಪೂರ್ಣವಂತ ಹಿಸ್ಟ್ರಿ ಡಿಲೀಟ್ ಆಗ್ತಾ ಇಲ್ಲ ಅಂದ್ರೆ ಯಾವ ರೀತಿ ನಾವು ಲೈಫ್ ಟೈಮ್ ಹಿಸ್ಟ್ರಿನ ಅಲ್ಲಿ ಡಿಲೀಟ್ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಕ್ರೋಮ್ನ ಓಪನ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಅಲ್ಲಿ ಲೈಫ್ ಟೈಮ್ ಹಿಸ್ಟ್ರಿನ ಡಿಲೀಟ್ ಮಾಡೋದಕ್ಕೆ ಯಾವ ರೀತಿ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ ಅಂತ ನಾನು ಹೇಳ್ತೀನಿ. ಇಲ್ಲಿ ಕ್ರೋಮ್ನ ಓಪನ್ ಮಾಡಿದ ನಂತರದಲ್ಲಿ ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. 3 ಚುಕ್ಕೆಗಳ ಮೇಲೆ ಇಲ್ಲಿ ನೋಡ್ಬೋದು, ನಾನು ಹಲವಾರು ರೀತಿಯಲ್ಲಿ ಸರ್ಚ್ ಮಾಡಿದ್ದೀನಿ. ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ 3 ಚುಕ್ಕೆಗಳ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಹಿಸ್ಟ್ರಿ ಅಂತ ಒಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಹಲವಾರು ರೀತಿ ಹಿಸ್ಟ್ರಿ ನೋಡ್ಬೋದು, ಎಷ್ಟು ಒಂದು ಉದ್ದವಾಗಿದೆ ಅಂತ. ಸಂಪೂರ್ಣ ಅಂತ ನಾನು ಹಿಸ್ಟ್ರಿ ಯಾವಾಗಲೂ ಡಿಲೀಟ್ ಮಾಡೋದಿಲ್ಲ, ತುಂಬ ದಿನದ ಹಿಸ್ಟ್ರಿ ಹಾಗೆ ಬಿದ್ದುಕೊಂಡಿದೆ. ಇದನ್ನ ಡಿಲೀಟ್ ಮಾಡ್ಬೇಕಂದ್ರೆ ಇಲ್ಲಿ ಡಿಲೀಟ್ ಬ್ರೌಸಿಂಗ್ ಡೇಟಾ ಅಂತ ಒಂದು ಆಪ್ಷನ್ ಇದೆ ನೋಡಿ, ಡಿಲೀಟ್ ಬ್ರೌಸಿಂಗ್ ಡೇಟಾ ಅಂತ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಡಿಲೀಟ್ ಬ್ರೌಸಿಂಗ್ ಡೇಟಾ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಈ ರೀತಿ ಒಂದು ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೋಡಿ ಬ್ರೌಸಿಂಗ್ ಹಿಸ್ಟ್ರಿ, ಕುಕ್ಕೀಸು, ಆಮೇಲೆ ಕ್ಯಾಚೆಡ್ ಡೇಟಾ, ಆಮೇಲೆ ಟ್ಯಾಬ್ ಅಂತ ಇದೆ. ಟ್ಯಾಬ್ಸ್ ಮೇಲೆ ಇವುಗಳನ್ನ ಬೇಕಾದ್ರೆ ನೀವು ಡಿಲೀಟ್ ಮಾಡ್ಬೋದು. ಸೇವ್ ಪಾಸ್ವರ್ಡ್ನು ಬೇಕಾದರೆ ಇಲ್ಲಿಂದ ನೇರವಾಗಿ ಡಿಲೀಟ್ ಮಾಡ್ಬೋದು. ನಿಮ್ಗೆ ಏನೇನು ಡಿಲೀಟ್ ಮಾಡ್ಬೇಕು ಅನಿಸುತ್ತೆ ಅವುಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆಟೋಫಿಲ್ ಡೇಟಾನು ಕೂಡ ಡಿಲೀಟ್ ಮಾಡ್ಕೊಳ್ಳಿ, ಸೈಟ್ ಸೆಟ್ಟಿಂಗ್ಸು ಕೂಡ ಡಿಲೀಟ್ ಮಾಡ್ಕೋಬೋದು. ಇಷ್ಟೆಲ್ಲ ಇದೆ. ಇಲ್ಲಿ ಮೇಲ್ಗಡೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಮೇಲ್ಗಡೆ ಲಾಸ್ಟ್ ಅವರ್ ಅಂತ ಒಂದು ಆಪ್ಷನ್ ಇದೆ ಮೇಲ್ಗಡೆ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ಮೇಲ್ಗಡೆ, ನಾನು ತೋರಿಸ್ತೀನಿ. ಈ ಲಾಸ್ಟ್ ಅವರ್ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿಂದ ನೀವು ಲೈಫ್ ಟೈಮ್ ಹಿಸ್ಟ್ರಿನ ಸೆಲೆಕ್ಟ್ ಮಾಡ್ಕೋಬಹುದು. ಇದನ್ನು ಕೇವಲ 1 ಅವರ್ ಹಿಸ್ಟ್ರಿ ಮಾತ್ರ ಡಿಲೀಟ್ ಆಗುತ್ತೆ. ಇದನ್ನು ಸೆಟ್ ಮಾಡಿಬಿಟ್ಟು ನೀವು ಡಿಲೀಟ್ ಮಾಡಿದರೆ ಅದಕ್ಕಾಗಿ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಲಾಸ್ಟ್ ಅವರು, ಲಾಸ್ಟ್ 24 ಅವರ್ಸ್, 7 ಡೇಸ್ ಹಿಂಗೆಲ್ಲ ಇದೆ. ಕೆಳಗಡೆ ಆಲ್ ಟೈಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಆಲ್ ಟೈಮ್ ಅಂತ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ನೋಡ್ಬೋದು ಎಲ್ಲ ಹಿಸ್ಟ್ರಿ ಕೂಡ ಸೆಲೆಕ್ಟ್ ಆಗಿರುತ್ತೆ. ನಂತರದಲ್ಲಿ ನಾನು ಏನು ಮಾಡ್ತೀನಿ, ಕೆಳಗಡೆ ಡಿಲೀಟ್ ಡೇಟಾ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ಡಿಲೀಟ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಬ್ರೌಸಿಂಗ್ ಹಿಸ್ಟ್ರಿ 2389 ಐಟಮ್ಸ್ ಸೆಲೆಕ್ಟ್ ಆಗಿದೆ. ಇಲ್ಲಿ ಡಿಲೀಟ್ ಡೇಟಾ ಅಂತ ಕ್ಲಿಕ್ ಮಾಡಿಬಿಟ್ಟು ಒಂದು 4 ರಿಂದ 5 ಸೆಕೆಂಡ್ ಒಳಗಡೆ ನಿಮ್ಮ ಒಂದು ಸಂಪೂರ್ಣವಂತ ಲೈಫ್ ಟೈಮ್ ಡೇಟಾ ಅನ್ನೋದು ಡಿಲೀಟ್ ಆಗುತ್ತೆ. ಈ ರೀತಿ ನೋಡ್ಬೋದು. ಇವುಗಳ ಒಂದು ಸೈಟ್ನ ಒಂದು ಏನು ಇನ್ಫಾರ್ಮೇಷನ್ ಸೇವ್ ಇರುತ್ತೆ ಇವುಗಳನ್ನು ಬೇಕಾದರೆ ನೀವು ಡಿಲೀಟ್ ಮಾಡ್ಬೋದು. ಇಲ್ಲಾಂದರೆ ಇವುಗಳನ್ನ ಈ ರೀತಿ ಅನ್ಚೆಕ್ ಮಾಡ್ಕೊಳ್ಳಿ. ಅನ್ಚೆಕ್ ಮಾಡಿಬಿಟ್ಟು ನೀವು ಡಿಲೀಟ್ ಮಾಡಿದರೆ ಈ 2 ವೆಬ್ಸೈಟ್ಗಳ ಡೇಟಾ ಅನ್ನೋದು ಡಿಲೀಟ್ ಆಗೋದಿಲ್ಲ. ನನಗೆ ಅದು ಇಂಪಾರ್ಟೆಂಟು, ಅದಕ್ಕಾಗಿ ನಾನು ಅವುಗಳನ್ನ ಅನ್ಚೆಕ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಅದನ್ನು ಕೂಡ ಡಿಲೀಟ್ ಮಾಡ್ಬೋದು. ಈಗ ಡಿಲೀಟ್ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ತಕ್ಷಣದಲ್ಲಿ ನಮ್ಮ ಸಂಪೂರ್ಣವಂತ ಡೇಟಾ ಅನ್ನೋದು ಡಿಲೀಟ್ ಆಗುತ್ತೆ. ಈ ರೀತಿ ನೋಡ್ಬೋದು. ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ತಕ್ಷಣ ನಮ್ಮ ಡೇಟಾ ಅನ್ನೋದು ಸಂಪೂರ್ಣವಾಗಿ ಒಂದು ನೋಡ್ಬೋದು ಈ ರೀತಿ ಡಿಲೀಟ್ ಆಗಿರುತ್ತೆ. ಈ ರೀತಿ ನಾವು ಕ್ರೋಮ್ ಬ್ರೌಸರ್ನಲ್ಲಿ ಲೈಫ್ ಟೈಮ್ ಡೇಟಾನ ಡಿಲೀಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.